ದೊಡ್ಡವರು ಇಡ್ಬೋದು ಇದು. ಗುಲಾಬಿ ಸೊ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ವಿಡಿಯೋಸ್ನಲ್ಲಿ ನೋಡ್ತಾ ಇದ್ದೀರಾ. ನಾವಿವತ್ತು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿರುವಂಥ ನರ್ಸರಿಗೆ, ಅಂದರೆ ಬ್ಯಾಂಗ್ಳೂರಲ್ಲಿರೋರು ನಾರ್ಮಲ್ ಆಗಿ ದೊಡ್ಡ ಆಲದ ಮರ ಅನ್ನೋ ಜಾಗನ ಕೇಳಿದ್ದೀರಾ ಅನಿಸುತ್ತೆ. ಅದು ಸುತ್ತಮುತ್ತ ನರ್ಸರಿ ಗಿಡಗಳನ್ನ ತುಂಬಾ ಹಾಕಿರ್ತಾರೆ. ಸೊ ನಾವು ಇವತ್ತು ಒಂದು ಸ್ವಲ್ಪ ಗಿಡ ತೊಗೊಂಬರೋಣ, ಪ್ಲ್ಯಾಂಟ್ಸ್ನ ಮನೆ ಮುಂದೆ ಹೇಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತು ಹೊರಟಿದ್ವಿ ಫ್ಯಾಮಿಲಿ ಸಮೇತ. ಒಂದು ಅಂದರೆ ಮಧ್ಯಾಹ್ನ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ನನಗೆ ಎವ್ರಿ ಡೇ ಹೂವು ಬಿಡೋ ಅಂತಹ ಈ ಥರ ಅಂದರೆ ಮಲ್ಲಿಗೆ ಆಗಿರ್ಬೋದು, ಕಾಕಡ ಆಗಿರ್ಬೋದು, ಈ ಥರ ಬಿಳಿ ಹೂವುಗಳು ಬೇಕಾಗಿತ್ತು. ಸೊ ಹಾಗಾಗಿ ಹುಡ್ಕೊಂಡು ತೊಗೊಂಬರೋಣ, ಬೆಸ್ಟ್ ಆಪ್ಷನ್ ಸಿಕ್ಕಿದ್ರೆ ಹೋಗಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಬಟ್ ಇಲ್ಲಂತೂ ಲಾಟ್ ಆಫ್ ಕಲೆಕ್ಷನ್ಸ್, ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ, ಅಂದರೆ ಪ್ಲ್ಯಾಂಟ್ ಬಗ್ಗೆ ನಮಗೆ ಎಷ್ಟೊಂದು ನಾಲೆಜ್ ನಮಗೆ ಗೊತ್ತಿರೋದಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲದೂ ಇಲ್ಲಿ ನೋಡ್ತಾ ನಾವು ತಿಳ್ಕೊಳ್ತಾ ಹೋದ್ವಿ. ತುಂಬಾ ವೆರೈಟೀಸ್ ಆಫ್ ಪ್ಲ್ಯಾಂಟ್ ಇದೆ. 1000s ಟು ಅಂದರೆ 70,000, ಅಂದರೆ ತುಂಬಾ ಕಾಸ್ಟ್ಲಿ ಇರುವಂತಹ ಗಿಡಗಳು. ಅಂದರೆ ಯಾವ ರೀತಿ ಅದನ್ನ ಪೋಷಣೆ ಮಾಡ್ತಾರೆ ಅಂದರೆ ದೊಡ್ಡ ಮನೆಗಳಲ್ಲಾಗಿರ್ಬೋದು, ಇಲ್ಲ ಅಂದರೆ ದೊಡ್ಡ ಹೋಟೆಲ್ಸ್ಗೆ, ರಿಸಾರ್ಟ್ಸ್ಗಳಿಗೆ ಈ ಪ್ಲ್ಯಾಂಟ್ಸ್ ಎಲ್ಲ ಸಪ್ಲೈ ಆಗುತ್ತೆ. ಸೊ ಅಲ್ಲಿ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಎಲ್ಲ ಇಲ್ಲಿ ನೋಡ್ಬೋದು. ಅವ್ರು ಹೇಳ್ತಾ ಇದ್ರು ಈ ರೀತಿಯಲ್ಲಿ, ಅಂದರೆ ಎಷ್ಟು ಕಾಸ್ಟ್ಲಿ, ಅಂದರೆ ಬೇರೆ ಅಂದರೆ ಚೈನಾಯಿಂದ ಹಿಡಿದಿರ್ಬೋದು, ಜಪಾನಿಂದ ಹಿಡಿದಿರ್ಬೋದು, ಅಲ್ಲಿಂದನೂ ಪ್ಲ್ಯಾಂಟ್ನ ಇಲ್ಲಿಗೆ ತಗೊಳ್ತಾರಂತೆ. ಅಂದರೆ ಸೊ ಇಲ್ಲಿ ತೊಗೊಂಡು ಇಲ್ಲಿ ಸೇಲ್ ಮಾಡೋ ಅಂಥದ್ದು. ಸೊ ಅದ್ರ ನಸಿ, ಅಂದರೆ ಏನು ಹೇಳ್ತಾರಲ್ಲ, ಕಸಿ ಮಾಡಿ ಹಾಕೋದು ಅಂತ ಅಂದ್ಬಿಟ್ಟು. ಅಲ್ಲಿ ಕೆಲವೊಂದು ನರ್ಸರಿಗಳು ಕಂಪ್ಲೀಟಾಗಿ ಔಟ್ಡೋರ್ ಪ್ಲ್ಯಾಂಟ್ಸ್ನ ಸೇಲ್ ಮಾಡಿದ್ರೆ, ಕೆಲವೊಂದು ನರ್ಸರಿನಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ನ ಸೇಲ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು ಏನೋ, ಔಟ್ಡೋರ್ ಪ್ಲ್ಯಾಂಟ್ಸ್ ಕಾಸ್ಟ್ಗಿಂತ ಇಂಡೋರ್ ಪ್ಲ್ಯಾಂಟ್ಸ್ಗೆ ತುಂಬಾ ಕಾಸ್ಟ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಅಂದರೆ ನರ್ಸರಿನಲ್ಲಿ ಹೇಗೆ ಕಸಿ ಮಾಡ್ತಾರೆ ಗಿಡನ, ಕಸಿ ಅಂತಂದರೆ ಅಂದರೆ ಒಂದು ಬೇರನ್ನಾಗಿರ್ಬೋದು, ಒಂದು ಕಡ್ಡಿನಾಗಿರ್ಬೋದು, ನೆಟ್ಟು ಅದರಿಂದ ಚಿಗುರೊಡಿಸಿ ಮತ್ತು ಅದನ್ನ ಯಾವ ರೀತಿ ಬೆಳೆಸ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಇಲ್ಲಿ ಕೊಡ್ತಾ ಹೋಗ್ತಾರೆ. ನೀವು ಇಲ್ಲಿಂದ ಮುಂದೆ ಬಂದರೆ, ನನಗೆ ತುಂಬ ಇಷ್ಟ ಆಗಿದ್ದು ಕಮಲದ ಹೂವುಗಳು, ಅಂದರೆ ತಾವರೆ ಅಥವಾ ಕಮಲದ ಹೂವುಗಳನ್ನು ಯಾವ ರೀತಿ ಇಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಇದನ್ನು ಸಹ ಸೇಲ್ ಮಾಡ್ತಾ ಇದ್ರು. ನನಗೆ ಆ್ಯಕ್ಚುಲಿ ಇದನ್ನ ತೊಗೊಳ್ಬೇಕು. ಲಾಸ್ಟ್ ಟೈಮ್ ನನ್ನ ವಿಡಿಯೋನಲ್ಲಿ ಹೇಳಿದ್ದೆ, ಒಂದು ಪ್ಲಾಂಟ್ನ ಪರ್ಟಿಕ್ಯುಲರ್ ತುಂಬಾ ಹುಡುಕ್ತಾ ಇದ್ದೆ, ನನಗೆ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಸಿಕ್ಬಿಟ್ಟು ಅದ್ರ ಕಂಪ್ಲೀಟಾಗಿ ಮೇಂಟೆನೆನ್ಸ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಂಡಾದ್ಮೇಲೆ ಮೇಂಟೈನ್ ಮಾಡೋದು ಎಲ್ಲೋ ಸ್ವಲ್ಪ, ಅಂದರೆ ನನ್ನ ಬ್ಯುಸಿ ಶೆಡ್ಯೂಲ್ ಸರಿ ಕಷ್ಟ ಆಗುತ್ತೇನೋ ಅಂತ ನಮ್ಮ ಮನೇಲಿ ಹೇಳ್ತಾ ಇದ್ರು. ಸೊ ಹಾಗಾಗಿ ತೊಗೊಂಬರೋದನ್ನ ಸ್ಕಿಪ್ ಮಾಡಿದೆ. ನಮ್ಮಮ್ಮ ಹೇಳ್ತಾರೆ, ನೀವು ಬ್ಯುಸಿ ಶೆಡ್ಯೂಲಲ್ಲಿ ಇದನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ನೀರು ಮತ್ತು ಬಿಸಿಲು, ಅಂದರೆ ಬಿಸಿಲು ಚೆನ್ನಾಗಿ ಬೀಳಬೇಕಂತೆ. ಸೊ ಹಾಗಾದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಕಮಲ. ತಾವರೆ ಮನೇಲಿ ಬೆಳೆಸೋದು ಎಷ್ಟು ಚೆನ್ನಾಗಿರುತ್ತಲ್ಲ ಮನೆ ಮುಂದೆ ಈ ರೀತಿ ಕಮಲದ ಹೂವುಗಳು ಬೆಳೆದ್ರೆ. ಸೊ ನನಗೆ ಅಂದರೆ ನಂದು ಅಂತ ಏನಾದರೂ ಫ್ಯೂಚರಲ್ಲಿ ಒಂದು ಸ್ವಲ್ಪ ಪ್ಲೇಸ್ ಅನ್ನೋದಾದರೆ ನಾನು ನಿಜವಾಗ್ಲೂ ಸಹ ಈ ಕಮಲದ ಹೂಗಳನ್ನ ಬೆಳೆಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನ ಸ್ಟಾರ್ ಫ್ಲವರ್ ಅಂತೇನೋ ಅಂತಾರಂತೆ. ಇದು ಬಂದ್ಬಿಟ್ಟು ಚೈನಾದಿಂದ ತರಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದರೆ ರೇರ್ ಪ್ಲಾಂಟ್ ಇಲ್ಲಿ ಇರೋವಂಥದ್ದು ಅಂತ ಹೇಳ್ತಾ ಇದ್ರು. ಸೊ ನೋಡ್ಬೋದು ನೀವು, ವೆರೈಟಿ ಆಫ್ ಕಮಲ ಹೂವುಗಳನ್ನು ಇಲ್ಲಿ ಬೆಳೀತಾ ಇದ್ದಾರೆ. ಇದನ್ನ ಇಂಡೋರ್ಗಿಂತ ಔಟ್ಡೋರಲ್ಲಿ ಇಟ್ಬಿಟ್ಟು ಈ ರೀತಿ ಪಾಟ್ನಲ್ಲಿ ಬೆಳೆಸ್ತಾರಂತೆ. ಸೊ ನೀರು ಕಂಪ್ಲೀಟಾಗಿ ಇರಬೇಕು ಅಂತ ಹೇಳ್ತಾರೆ. ನನಗೆ ತುಂಬಾ ಇಷ್ಟ ಆಯ್ತು ಈ ರೀತಿ ತೊಗೊಂಡೋಗ್ಬೇಕು ಅಂತ. ಬಟ್ ವಿನೂ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಇದನ್ನ ಅಕ್ಸೆಪ್ಟ್ ಮಾಡಲಿಲ್ಲ. ಬೇಡ, ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ನಿನಗೆ, ಮತ್ತು ಆರವೇನಾದರೂ ಕೈ ಹೆಜ್ಜಿಬಿಟ್ಟು ಅಂದರೆ ಬಾಯಿಗೆ ಹಾಕೊಳ್ಳೋದು, ಈ ಥರ ಏನಾದ್ರು ಮಾಡ್ತಾನೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ ತಗೋ ಅಂತೆಲ್ಲ ಹೇಳಿದ್ರು. ಬಟ್ ನನಗಂತೂ ಮನಸ್ಸಂತೂ ಬರ್ತಾನೆ ಇಲ್ಲ ವಾಪಸ್ ಬರೋದಕ್ಕೆ. ನೋಡ್ಕೊಂಡೇ ನಿಂತಿದ್ದೆ. ಎಷ್ಟು ಚೆನ್ನಾಗಿದ್ವು, ಕಲರ್ಫುಲ್ಲಾಗಿದ್ವು. ಅವ್ರನ್ನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಯಾವ ರೀತಿ ಬೆಳೆಸ್ತಾರೆ, ಅದು ಯಾವ ರೀತಿ ಇದಾಗಿದೆ, ಕಲರ್ಫುಲ್ಲಾಗಿ ಯಾವ ರೀತಿ ಕಲರಿಂಗ್ ಅಂದರೆ ಎಲ್ಲದ್ರ ಬಗ್ಗೆನ ಮಾಹಿತಿಗಳನ್ನ ಕೊಡ್ತಾ ಇದ್ರು. ನಿಮಗೆ ನಾನು ಫ್ರೀ ಇದ್ದಾಗ ಬ್ಯಾಂಗ್ಳೂರ್ ಸುತ್ತಮುತ್ತ ಇದ್ದರೆ ಖಂಡಿತವಾಗ್ಲೂ ಇಲ್ಲಿಗೆ, ಅಂದರೆ ಈ ನರ್ಸರಿಗಳಿಗೆ ಹೋಗಿ ಒಮ್ಮೆ ಭೇಟಿ ಕೊಡಿ. ನಿಮಗೆ ಪ್ಲಾಂಟೇಶನಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದರೆ ಒಂದು 2-3 ನರ್ಸರಿಗಳನ್ನ ಭೇಟಿ ಮಾಡಿದ್ರೆ ನಿಮಗೆ ತುಂಬಾ ಸಮಗ್ರ ಮಾಹಿತಿಗಳನ್ನ ತಿಳ್ಕೊಬೋದು ಅಂತ ನನಗೆ ಅನಿಸುತ್ತೆ. ಅರಳಿ ಮರ ಸಹ ತೋರಿಸ್ತೀನಿ ನೋಡಿ. ಇಲ್ಲಿ ಅರಳಿ ಮರ ನೋಡ್ರಿ, ಇಲ್ವೇನೋ ಇದನ್ನೇ ಸುತ್ತಬಿಟ್ರೆ ಆಗತ್ತೆ. ಏನ ನಿಮ್ಮ ಹೆಸರು? ಯಾಕೆ ಬಂದಿದ್ರ ಇಲ್ಲಿ?
ಹಾ ಕಾರಲ್ಲಿ ಬಂದ ನೀನು? ಯಾಕೆ ಬಂದ್ರಿ? ನೋಡಕ್ ಬಂದ. ಓಕೆ. ಇದೆಲ್ಲವೂ ಒಂದು ಬಗೆಯ ಇಂಡೋರ್ ಪ್ಲಾಂಟ್ಸೇನೆ. ಮನಿ ಪ್ಲಾಂಟ್ಸ್ ಜಾತಿಗೆ ಸೇರಿರುವಂತಹ ಗಿಡಗಳು. ಇದನ್ನ ಮನೆ ಒಳಗೆ ಬೆಳೆಸೋದು ತುಂಬ ಚೆನ್ನಾಗಿರುತ್ತೆ. ಕಾಸ್ಟ್ ಬಗ್ಗೆ ನೀವು ಕೇಳಬಹುದು. ಒಂದು ಗಿಡಕ್ಕೆ ಇಲ್ಲಿ 15 ರೂಪಾಯಿಂದನೂ ಶುರುವಾಗುತ್ತೆ. ಫಸ್ಟ್ ಇದು ಓಪನ್ ಆಗುತ್ತೆ, ಮತ್ತೆ ಇದೇ ತರ ಫ್ಲವರ್ ಬಿಡುತ್ತೆ. ಇದು 2 ದಿನ ಮೇಲೆ ಇದು ಕೆಳಗಡೆ ಹೋಗುತ್ತೆ, ಮತ್ತೆ ಇದು ಕ್ಲೋಸ್ ಆಗುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ. ಇದು ನಾಳೆ ಇದು ಅರೆ ಏನು ವಾಟ್ ಇಲ್ರಿ ಹಂಗ್ರಿ ಹಂಗ್ರಿ ಹಂಗ್ರಿನಾ? ಕೊಡ್ಸಲ್ಲ ನಿಂಗೇನು? ಕೊಡ್ಸಲ್ಲ. ನೋ ಕೊಡ್ಸಲ್ಲ. ಇಂಟೀರಿಯಲ್ ನಂದು ಮನೆ ಏನೋ ಇಲ್ಲಿ ನೋಡಿಲಿ. ಇಂಟೀರಿಯಲ್ ನಂದು, ಮನೆ ಕಟ್ಸೋದ್ ನಿಂದು. ಎಷ್ಟೆಲ್ಲ ಡಿಫ್ರೆಂಟ್ ಆಗಿದೆಯಲ್ಲ, ಸಗದ ಕಾಣಿಸ್ತಾ ಇದೆಯಲ್ಲ. ಹ್ಞೂನಪ್ಪ, ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಾ ಅಂದೆ. ಹಾ ಪಾಟಲ್ಲಿ ಅಂದ್ರೆ ಸ್ವಲ್ಪ ದೊಡ್ಡದಾಗಿರೋದು ನೋಡಿ, ಅದೆಲ್ಲ ಹೈಬ್ರಿಡ್ ಇದೆ, ಬೇಗ ಬರುತ್ತೆ. ಮಾವು ಎಲ್ಲ ಇವಾಗಲೇ ಕಾಯಿ ಬಿಟ್ಟಿದ್ದು ನೋಡಿದ್ರ? ನೋಡಿಲ್ಲ. ಸಪೋರ್ಟ್ ಆಗ್ಲಿ ಎಲ್ಲ ಅಲ್ಲಿ ಮಾವು ಆದ್ರೂ ಪಾಟಲ್ಲಿ ಬಿಡ್ಸಕ್ ಕಷ್ಟ. ಆದ್ರೆ ಇನ್ನೊಂದೇನ್ ಗೊತ್ತಮ್ಮ ನಂಗೆ, ಇದು ಏನ್ ಅನ್ಕೊಂಡೆ ಅಂದ್ರೆ, ಅರ್ಥ ಆಯ್ತಾ? ಆದ್ರೆ ಮತ್ತೆ ಇಡೋಣ ಬೇಡ ಅಂತ ಕನ್ಫ್ಯೂಷನ್ ಆಯ್ತು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ನಿಂಗೇನ್ ಅನ್ಸುತ್ತೆ? ನೋಡು ಮತ್ ಕರ್ಕೊಂಬರ್ಬೇಕಲ್ಲ ನೀನು. ಅದು ಹಾಕಿ ಅದು ಮಾಡ್ಬೇಕು. ಅಂದ್ರೆ ಕಂಪ್ಲೀಟ್ ಆಗಿ ಅದು ಕಂಪ್ಲೀಟ್ ಆಗಿ ಇಟ್ರೆ ಹಂಗೆ ಬರುತ್ತೆ. ನೀರು ಹಾಕದ್ ಬೇಡ ಒಂದು 2 days ವರ್ಗು. ಈಗ ಒಂಚೂರು ಹಾಕ್ಬೇಕಾ ಹೋಗಿ? ಅದೇ ಕೆಳಗಡೆ ಕಲ್ಲು ಹಾಕ್ಲಿಲ್ವಲ್ಲ, ಏನಾಗಲ್ವಾ? ಕಲ್ಲು ಹಾಕಿಲ್ವಲ್ಲ? ಜಾಸ್ತಿ ಏರಿ ಅಲ್ವಾ ನೀರು ಅಂತ. ಸೊ ನಿಮಗೆ ಯಾರಾದರೂ ಪ್ಲಾಂಟೇಶನ್ ಮಾಡೋದಕ್ಕೆ ಬಹಳ ಇಷ್ಟ ಇದ್ದು ಕಾಸ್ಟ್ ಕಡಿಮೆ ಇರೋದ್ರಲ್ಲಿ ಬಹಳಷ್ಟು ಗಿಡಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಈ ರೀತಿ ನರ್ಸರಿಗೆ ಹೋಗಿ ಪರ್ಚೇಸ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ 15 ರೂಪಾಯಿ 30 ರೂಪಾಯಿ ಈ ರೀತಿಯಲ್ಲಿ ಗಿಡಗಳು ಸ್ಟಾರ್ಟ್ ಆಗುತ್ತೆ, ಹೂವು ಬಿಡುವಂಥ ಗಿಡಗಳು. ಪ್ಲಸ್ ಪಾಟ್ ಚಾರ್ಜು, ಮತ್ತು ನಾವೇನಲ್ಲಿ ಮಣ್ಣನ್ನು ತುಂಬಿ ಕೊಡ್ತಾರಲ್ಲ, ಗೊಬ್ಬರದ ಮಣ್ಣು, ಅದಕ್ಕೆ ಚಾರ್ಜ್ ಕೊಡಬೇಕಾಗುತ್ತೆ. ನಾನು ಇಷ್ಟು ಪಾಟಿಗೆ ಒಂದೊಂದು ಪಾಟಿಗೆ ನನಗೆ 75 ರೂಪೀಸ್ ಮಾತ್ರ ಬಿತ್ತು. ಕೆಲವೊಂದಕ್ಕೆ 60 ರೂಪೀಸ್ ಬಿತ್ತು, ಕೆಲವಕ್ಕೆ 75 ರೂಪೀಸ್ ಬಿತ್ತು. ಸೊ ಹಾಗಾಗಿ ಬಹಳಷ್ಟು ಆಸೆ ಇರೋರಿಗೆ ನೀವು ಇಲ್ಲಿ ಬಂದು ತೊಗೊಳ್ಬೋದು. ಫ್ರೂಟ್ಸ್ ಆಗಿರ್ಬೋದು, ಬಹಳ ವೆರೈಟಿ ಆಫ್ ಫ್ರೂಟ್ಸ್, ಹೈಬ್ರಿಡ್ ಫ್ರೂಟ್ಸ್ ಎಲ್ಲ ಅದನ್ನು ಇಲ್ಲಿ ಗಿಡಗಳನ್ನು ಮಾರ್ತಾರೆ. ಇದೊಂದೇ ನರ್ಸರಿ ಅಂತಲ್ಲ, ಇಲ್ಲಿರುವಂಥ ಬಹಳ ಅಂದರೆ ಕಡಿಮೆ ಅಂದ್ರೆ ಒಂದು ಕೌಂಟ್ಲೆಸ್, ಒಂದು 20 to 25 ನರ್ಸರಿಗಳು ಸುತ್ತಮುತ್ತ ಇದೆ. ಇಲ್ಲಿ ದೊಡ್ಡಾಲದ ಮರ ಅಂತ ಕೇಳಿದ್ದೀರಾ ಅಂತ ಅಂದ್ಕೋತೀನಿ. ಬೆಂಗಳೂರಿಂದ ಅಂದರೆ ಬೆಂಗಳೂರು ಮಿಡ್ಡಿಂದ ನಿಮ್ಗೆ 20 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಔಟ್ಸ್ಕರ್ಟ್ಸಲ್ಲಿ ಇದ್ರೆ ಈ ರೀತಿ ಅಂದರೆ ಮಾಗಡಿ ರೋಡ್ ಈ ಸರೌಂಡಿಂಗಲ್ಲಿರೋದು ಬಹಳ ಹತ್ರ ಆಗುತ್ತೆ. ಬಹಳ ಫೇಮಸ್ ಆ ಗಿಡಗಳನ್ನ ತರೋದಕ್ಕೆ ಬಹಳಷ್ಟು ಜನ ತಮ್ಮ ಮನೆಗಳಿಗೆ ಇಲ್ಲಿಂದಲೇ ತೊಗೊಂಡು ಹೋಗುವಂಥದ್ದು. ಸೊ ಈ ಮಾಹಿತಿ ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀವು ತೊಗೊಳ್ಬೋದು. ಇಂಟೀರಿಯರ್ ಡೆಕೋರೇಷನ್ಗೆ ಆಗಿರ್ಬೋದು ಮತ್ತು ಔಟ್ಡೋರ್ ಡೆಕೋರೇಷನ್ಗೆ ನೀವು ಯೂಸ್ ಮಾಡಬಹುದು. ಸುಮ್ಮನಿರು, ಮಲ್ಕೊ ನೀನು, ಮಲ್ಕೋ, ಯು ಸ್ಲೀಪ್. ಸೊ ನಾನು ಸಹ ಗಿಡ ನನ್ನ ಪುಟ್ಟ ಬಾಲ್ಕನಿಯಲ್ಲಿ ಇಡೋದಕ್ಕೆ ಸ್ವಲ್ಪ ಹೂವು ಬಿಡುವಂತಹ ಗಿಡಗಳು ಬೇಕಾಗಿತ್ತು, ನಾನು ಮೊದಲೇ ಹೇಳ್ದಂಗೆ. ಸೊ ದಿನ ನನಗೆ ಹೂವು ಬಿಡುವಂಥ ಗಿಡಗಳನ್ನು ತೆಗೆದುಕೊಂಡು ಹೊರಟೆ. ಭಾಳ ಖುಷಿ ಆಯಿತು ನನಗೆ. ಅಂದರೆ ಇಷ್ಟು ದೂರ ಬಂದ್ರೂ ಒಂದು ಬಲ್ಕ್ ಆಫ್ ಪ್ಲ್ಯಾಂಟ್ಸ್ನ ತೊಗೊಂಡ್ರೆ ವರ್ತ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು 4 to 5 hours ನಾವಿಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಊಟನೂ ಸಹ ಸುತ್ತ ಹೋಗಿ ಮಾಡ್ಕೊಂಡ್ಬಂದ್ವಿ.
ನಾವೇ ಪೇ ಮಾಡ್ತಾ ಇರೋದು, ಮಾಡಿ. ನಾವೇ ಪೇ ಮಾಡಿದ್ದು. ನೀನೇ ಕರ್ಕೊಂಡ್ ಬಂದಿರೋದು ಅಂತ ಹೇಳು. ದೂರದಿಂದ ಮಾಡು, ರೊಕ್ಕ ಕಳಿಸು. ನಾನೇ ಪೇ ಮಾಡ್ತಾ ಇರೋದು, ಫೈನಲ್ ಆಗಿ ನಾನೇ ಪೇ ಮಾಡಿ. ನಾನೇ ಕರ್ಕೊಂಡ್ ಬಂದಿರೋದು, ನಾನೇ ಊಟ ಕೊಡ್ಸಿರೋದು. ಆರಾಮ ಕಲ್ಗಿಲ್ಲ. ಸೊ ಖುಷಿ ಆಯ್ತು. ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ತಗೊಂಡು ನನ್ನಮ್ಮ ನನ್ನ ಅಕ್ಕನ ಮನೆಗೆ ಹೊರಡ್ತಾ ಇದ್ರು. ಸೊ ನನ್ನ ಅಕ್ಕನ ಮನೆಗೂ ಸಹ ಪ್ಲಾಂಟ್ಸ್ ನ ಇಲ್ಲಿಂದ ತಗೊಂಡು ಹೊರಟ್ರು. ಅವ್ರಿಗೂ ಬೇಕಾಗಿರೋಂಥದ್ದು ಇಲ್ಲಿ ತೋರಿಸ್ತಾ ಇದ್ದಾರೆ. ಇದನ್ನ DOP ಅಂತ ಕರೀತಾರಂತೆ. ಪ್ಲಾಂಟ್ ನ ಬೆಳೆಸಬೇಕಾದ್ರೆ ಬುಡಕ್ಕೆ ಒಂದು 4ರಿಂದ 5 ಕಾಳುಗಳನ್ನ ಹಾಕಿ ನೀರು ಹಾಕೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ, ಗೊಬ್ಬರ ರೀತಿನಲ್ಲಿ ವರ್ಕ್ ಮಾಡುತ್ತದು ಅಂತ ಹೇಳಿದ್ರು. ಸೊ ಅದನ್ನ ಸಹ ಪರ್ಚೇಸ್ ಮಾಡ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ. ನಾವು ಓಡೋಷ್ಟು ಆಲ್ಮೋಸ್ಟ್ ಒಂದು 450 ನನಗಾಗಿತ್ತು. ಸೊ ಮತ್ತೆ ನನ್ನ ಸಲೂನ್ ಹೋಗಿ ನಾನು ಮತ್ತೆ ಸಲೂನ್ ರನ್ ಮಾಡಬೇಕಾಗಿತ್ತಲ್ಲ. ಸೊ ಹಂಗಾಗಿ ನನ್ನ ಪ್ರೆಸೆನ್ಸ್ ನನ್ನ ಸಲೂನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಂಗಾಗಿ ಸೊ ಬೇಗ ಮುಗಿಸ್ಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಒನ್ ಡೇ ಕಂಪ್ಲೀಟ್ ಆಗಿ ನಾವು ಪ್ಲಾಂಟೇಶನ್ ಬಗ್ಗೆ ತಿಳ್ಕೊಂಡು ಇಂಡೋರ್ ಯಾವ ಪ್ಲಾಂಟ್ಸ್ ಹಾಕ್ಬೋದು, ಔಟ್ಡೋರಲ್ಲಿ ಯಾವ ಪ್ಲಾಂಟ್ಸ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ಒಂದು ರೀತಿ ಒಂದು ಸ್ವಲ್ಪ ಮಾಹಿತಿಗಳನ್ನು ಇವರಿಂದ ಎಲ್ಲ ತಿಳ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ ಅಂತಲೇ ಹೇಳಬಹುದು. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಡೋ ಅಷ್ಟರಲ್ಲಿ 4:40 ಆಗಿದೆ. ವಿ ಆರ್ ಟುವರ್ಡ್ಸ್ ಟು ಮನೆ. ಇದಕ್ಕೆ ಬಿಲು ಅವರ ಪ್ರತಿಕ್ರಿಯೆ ಹೆಂಗಿರುತ್ತೆ ಅಂದ್ರೆ, ನನ್ನ ಪ್ರತಿಕ್ರಿಯೆ ಹೆಂಗಿದೆ ಅಷ್ಟೇ ಅವ್ರದ್ದು ಪ್ರತಿಕ್ರಿಯೆ. ಸೊ ಈ ರೀತಿ ನನ್ನ ಮನೆ ಮುಂದೆ ಗಿಡಗಳನ್ನು ಹಾಕಿದ್ದು, ನಾನು ಮೊದಲೇ ಹೇಳ್ದಂಗೆ ಹೂವು ಬಿಡುವಂಥ ಗಿಡ ಆಗಿರ್ಬೋದು, ದೊಡ್ಡ ಪತ್ರೆ ಗಿಡ ಅದಿನ್ನು ಬೆಳೀತಾ ಇದೆ. ಸೊ ಬ್ಯಾಂಬು ಆಗಿರ್ಬೋದು, ನಿತ್ಯ ಮಲ್ಲೆ ಆಗಿರ್ಬೋದು, ಮನಿ ಪ್ಲ್ಯಾಂಟ್ ಆಗಿರ್ಬೋದು. ಇದು ನಿತ್ಯ ಮಲ್ಲೆ ಅಂತ ಹೇಳ್ತಾರೆ, ಅದನ್ನು ಇದು ತೊಗೊಂಬಂದಿದ್ದು ಇವಾಗ. ಸೊ ಮನಿ ಪ್ಲ್ಯಾಂಟ್ ಆಗಿರಬಹುದು. ಪುಟ್ಟ 2 ಪ್ಲ್ಯಾಂಟ್ ಅಂದರೆ 2 ಪಾಟ್ಗಳಲ್ಲಿ ನಾನು ಮನಿ ಪ್ಲ್ಯಾಂಟ್ನೇ ಹಾಕಿರೋವಂಥದ್ದು. ಒಂದು ಗಿಫ್ಟ್ ಬಂದಿರೋವಂಥದ್ದು. ಮತ್ತು ಬಟ್ಲು ಏನಂತಾರೆ, ನಂಜು ಬಟ್ಲು ಹೂವು ಆಗಿರಬಹುದು. ಸೊ ನಾರ್ಮಲ್ ತುಳಸಿ ಗಿಡ, ಎಲ್ಲರೂ ಮನೆ ಮುಂದೆ ಇರೋ ಹಾಗೆ ತುಳಸಿ ಗಿಡ ಆಗಿರಬಹುದು. ನೆಕ್ಸ್ಟ್ ಡೇ ನಾನು ಆ್ಯಕ್ಚುಲ್ ಆಗಿ ಹೋಗಿ ಕಾಕಡ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಬಂದೆ. ಅದು ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಟಾಟಾ. ಬೈ ಬಾಯ್.